ಹಾಯ್ ವೆಲ್ಕಮ್ ಟು ಜ್ಞಾನ ನವೋದಯ ಅಕಾಡೆಮಿ. ಇಂದಿನ ತರಗತಿಯಲ್ಲಿ ನಾವು ಮ್ಯಾಥಮೆಟಿಕ್ಸ್ ಸೂಪರ್ 30 ಕ್ವಶನ್ಸ್ ನೋಡ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ 15 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾರಾದ್ರೂ ಹಳೆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಖಂಡಿತ ನೋಡಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ, ನೆಕ್ಸ್ಟ್ ನಂಬರ್ ಆಫ್ 2, 4, 8, 16 ಈಸ್ ಅಂತ ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆ 2, 4, 8, 16 ಆದ್ಮೇಲೆ ಮುಂದಿನ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಬಾರಿ ಈ ತರ ಪ್ರಶ್ನೆ ಕೇಳಿದ್ದಾರೆ. ಒಂದು ಪ್ಯಾಟ್ರನ್ ಇದೆ, ಆ ಪ್ಯಾಟ್ರನ್ ಏನು ಅಂತ ಹೇಳಿ ಕಂಡುಹಿಡಿಯಬೇಕು. ಇಲ್ಲಿ 2 ಇರೋದು 4 ಆಗ್ತಾ ಇದೆ, 4 ಇರೋದು 8 ಆಗ್ತಾ ಇದೆ, 8 16 ಆಗ್ತಾ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಸರ್? 2 ಸಲ ಗುಣಿಸಿದ್ದೀನಿ, 2 2 4, 2 2 4. ನಂತರದಲ್ಲಿ 4 ಇರೋದು 8 ಆಗ್ತಾ ಇದೆ, ಏನ್ ಮಾಡ್ತಾ ಇದ್ವಿ ಇಲ್ಲಿ ಇಂಟು 2, 4 2 8. ಮತ್ತೇನು? ವೆರಿ ಗುಡ್, ಇಂಟು 2, 8 2 16. ಇವಾಗ ನಿಮ್ಗೆ ಐಡಿಯಾ ಸಿಕ್ತು ಏನಿಲ್ಲಿ ಪ್ಯಾಟ್ರನ್ ಇದೆ, ಅದನ್ನ ಸೇಮ್ ಕಂಟಿನ್ಯೂ ಮಾಡಬೇಕು. ಇಂಟು 2 ಇಂಟು 2 ಇಂಟು 2, ಎಸ್ ಇಂಟು 2 ನಾ 16 2 32. ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 250 ಮಲ್ಟಿಪ್ಲೈ ವಿತ್ 196. ನೋಡಿ, ಗುಣಾಕಾರದ ಸಮಸ್ಯೆ ಏನಿದೆ ಸಾಕಷ್ಟು ಬಾರಿ ಕೇಳ್ತಾರೆ ಆಯ್ತಾ. ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅದ್ರ ಜೊತೆಗೆ ಡೆಸಿಮಲ್ ಅಡಿಷನ್, ಡೆಸಿಮಲ್ ಸಬ್ಟ್ರಾಕ್ಷನ್, ಡೆಸಿಮಲ್ ಮಲ್ಟಿಪ್ಲಿಕೇಶನ್, ಡೆಸಿಮಲ್ ಡಿವಿಷನ್ ಅಂದ್ರೆ ದಶಮಾಂಶ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ನಾರ್ಮಲಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ತುಂಬಾ ಇಂಪಾರ್ಟೆಂಟ್, ಕಲಿಬೇಕು. ಈಸಿ ಕ್ವಶನ್ಸ್ ಬರ್ತವೆ, ಮಿಸ್ ಮಾಡ್ಕೋಬಾರ್ದು. ಇಲ್ಲಿ 250 ಇಂಟು 192 ಅಂತ ಇದೆ. ನೀವು 250 ಇಂದ 192 ಆದರೂ ಮಲ್ಟಿಪ್ಲೈ ಮಾಡಬಹುದು, ಅಥವಾ 192 ಇಂದ 250 ಮಾಡಬಹುದು. ಯಾವಾಗಲೂ ಕೂಡ ಈಸಿ ಮಾಡಬೇಕು. ಈಸಿ ಹೇಗೆ ಮಾಡ್ತೀನಿ ನಾನು ಇದನ್ನ ಸರ್? 192 ಅನ್ನ 250 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆಂದ್ರೆ ಒಂದು 0 ಇದೆ, ಆನ್ಸರ್ ಅಲ್ಲಿ ಒಂದು 0 ಬರುತ್ತೆ ಅಂತ ಹೇಳಿ ಫಸ್ಟ್ ಬಿಡ್ಬೋದು. 2 ಡಿಜಿಟ್ ಉಳಿತು. 25 ಟೇಬಲ್ಸ್ ಕಲಿಬೇಕು, 1 to 20 ಟೇಬಲ್ಸ್ ಕಲಿಬೇಕು. 25 ಒಂದು ತುಂಬಾ ಈಸಿ. 25 50 75 100 125 150 125 200 ಈಸಿ ಇದೆ ಅಲ್ವಾ? 25 50 75 100 100 to 25 ಮತ್ತೆ 50 75 100 25 50 75 100 ಆ ಥರ ಇರೋದ್ರಿಂದ ಈಸಿ ಇದೆ, ಕಲಿಬೇಕು. ಈಸಿ ಆಗುತ್ತೆ. ನಾನು 5 ಇಂದಾನೆ ಮಲ್ಟಿಪ್ಲೈ ಮಾಡಿ ತೋರಿಸ್ತೀನಿ. 5 2 10 ಒಂದು ದಶಕ, 5 9 45 ಒಂದು 46, 4 ಕ್ಯಾರಿ, 5 1 5, 5 plus 4 9, 2 2 4, 2 9 18, 2 1 2 plus 1 3 0, 6 plus 4 10, 18 4. ಇಲ್ಲಿ ಒಂದು 0 ಸೈಡ್ಗೆ ಇಟ್ಕೊಂಡಿದ್ವಿ, ಅದನ್ನ ಹಾಕಬೇಕು. ಎಷ್ಟು ಬಂತು ಉತ್ತರ? 48,000. ನಿಮಗೆ ಮಲ್ಟಿಪ್ಲಿಕೇಶನ್ ಬರುತ್ತೆ ಅಂತೇಳಿ ಸ್ಪೀಡಾಗಿ ಮಲ್ಟಿಪ್ಲಿಕೇಶನ್ ಮಾಡಿದೆ. 48,000 ಆಪ್ಷನ್ ಎ ಅಲ್ಲಿದೆ. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಡಿವಿಷನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. 100 ಡಿವೈಡೆಡ್ ಬೈ 4. ಇಲ್ಲಿ 100 ಅನ್ನ 4 ಇಂದ ಡಿವೈಡ್ ಮಾಡಬೇಕಂತೆ. 4 2 8. ನಾನು ಕಳೆದ ತರಗತಿಯಲ್ಲಿ ಹೇಳಿದೆ ನಿಮಗೆ, ಅದನ್ನ ನಾನು ಫಂಡಮೆಂಟಲ್ ಆಪರೇಷನ್ ಮಾಡಬೇಕಾದ್ರೆ ಇಲ್ಲಿ ಒಂದು ಡಿಜಿಟ್ ಅದಕ್ಕಿಂತ ಕಡಿಮೆ ಅಥವಾ ಅಷ್ಟೇ ಇದ್ರೆ ಮಾತ್ರ ಡಿವೈಡ್ ಮಾಡ್ತೀವಿ, ಇಲ್ಲ 2 ಡಿಜಿಟ್ ತಗೊಂತೀವಿ. ಇಲ್ಲಾಂದ್ರೆ ಇದನ್ನ ಹೇಗೆ ಮಾಡ್ತೀವಿ ನಾವು? 4 0 0 ಅಂತ ಅನ್ಕೊಂಡು 0 ತಗೊಂಡು ಆಮೇಲೆ ಇದು 4 0 0 ಅಂತ ತಗೊಂಡು 100 ಡಿವೈಡೆಡ್ ಬೈ 4 ಅಲ್ವಾ? 4 0 0 ಅಂತ ತಗೊಂತೀವಿ. 1 ಅಲ್ಲಿ 0 ಹೋದ್ರೆ 1 ಆಯ್ತು. ನೆಕ್ಸ್ಟ್ ಇಲ್ಲಿ 0 ಇಳಿಸ್ಕೊಂತೀವಿ. 4 2 8 ಈ ತರನು ಮಾಡಬಹುದು. ಇಲ್ಲಿ ಫಸ್ಟ್ 0 ಬರೋದ್ರಿಂದ ಹಾಗಾಗಿ 2 ಡಿಜಿಟ್ ಅಟ್ ಎ ಟೈಮ್ ತಗೋಬಹುದು, ಅಥವಾ ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಿ, ಮಧ್ಯದಲ್ಲಿ 0 ಮಿಸ್ ಆಗ್ತವೆ. ಓಕೆ, ನೆಕ್ಸ್ಟ್ 0. 4 5 20. ಓಕೆ, ಆನ್ಸರ್ 25. ಆಪ್ಷನ್ ಎ ಇದೆ, 25 ಇಸ್ ರೈಟ್ ಆನ್ಸರ್. ಓಕೆ, ಈ ಫಂಡಮೆಂಟಲ್ ಆಪರೇಷನ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಜೊತೆಗೆ ಡಿವಿಸಿಬಿಲಿಟಿ ರೂಲ್ ಒಂದು ನೋಡ್ಕೊಳ್ಳಿ. ಡಿವಿಸಿಬಿಲಿಟಿ ರೂಲ್ ಆಫ್ 3 ಮತ್ತೆ 9 ತುಂಬಾ ಇಂಪಾರ್ಟೆಂಟ್. ಅದೇ ಕೇಳ, ಬೇರೆದು ಯಾವುದು ಕೇಳಲ್ಲ. ಸರಿ, ಏನ್ ಡಿವಿಸಿಬಿಲಿಟಿ ರೂಲ್ ಹೇಳುತ್ತೆ? ಯಾವುದೇ ಸಂಖ್ಯೆ, ಇವಾಗ ಈ ಸಂಖ್ಯೆ 3ರಿಂದ ಭಾಗ ಆಗ್ಬೇಕು ಅಂದ್ರೆ ಏನ್ ಹೇಳುತ್ತೆ? ಇಫ್ ದ ಸಮ್ ಆಫ್ ದ ಆಲ್ ಡಿಜಿಟ್ಸ್ ಈಸ್ 3 plus 2 5 ಆಯ್ತು, is divisible by 3, then the whole number 32 is divisible by 3.
ಅಂದ್ರೆ ಯಾವ್ದೊಂದು 54 ಒಂದು ಸಂಖ್ಯೆ ಇದೆ, ಇದು 3ರಿಂದ ಭಾಗ ಆಗ್ಬೇಕು ಅಂದ್ರೆ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು 5 + 4 ಆಡ್ ಮಾಡಬೇಕು, ಅದೇನ್ ಸಮ್ ಬರುತ್ತೆ ಅದು 3 ಇಂದ ಡಿವೈಡ್ ಆದ್ರೆ ನಮಗೆ ಈ ಸಂಖ್ಯೆ 3 ಇಂದ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿಲ್ಲ ಅಂದ್ರೆ ಆಗಲ್ಲ. 9ಗೂ ಸೇಮ್ ಸಮ್ ಮಾಡಬೇಕು, ಸಮ್ ಏನಾದ್ರು 9 ಇಂದ ಡಿವೈಡ್ ಆದ್ರೆ ಆ ಸಂಖ್ಯೆ ಡಿವೈಡ್ ಆಗುತ್ತೆ ಅಂತ ಅರ್ಥ, ಇಲ್ಲ ಅಂದ್ರೆ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 19. ಏರಿಯಾ ಆಫ್ ರೆಕ್ಟ್ಯಾಂಗಲ್, ಲೆಂತ್ ಕೊಟ್ಟಿದ್ದಾರೆ ಮತ್ತೆ ಬ್ರೆಡ್ತ್ ಕೊಟ್ಟಿದ್ದಾರೆ. ನೋಡಿ, ಒಂದು ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಕೇಳ್ತಾರೆ, ಏರಿಯಾ ಆಫ್ ಸ್ಕ್ವೇರ್ ಕೇಳ್ತಾರೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಕೇಳ್ತಾರೆ. ಏರಿಯಾ ಆಫ್ ಸ್ಕ್ವೇರ್, ಸ್ಕ್ವೇರ್ ಅಂದ್ರೆ 4 ಬಾಹುಗಳು ಸಮ ಇದ್ರೆ ಸ್ಕ್ವೇರ್ ಚೌಕ, ಅದೇ ಆಪೋಸಿಟ್ ಸೈಡ್ 2 ಬಾಹುಗಳು ಸಮ ಇದ್ರೆ ಅದು ಆಯತ. ಇದರಲ್ಲಿ 4 ಗೊತ್ತಿರ್ಬೇಕು ನಿಮಗೆ. ಒಂದು ಪೆರಿಮೀಟರ್ ಸುತ್ತಳತೆ, ಇದು 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 ಸೈಡ್ ಕೊಡಿದ್ರೆ ಅದು ಸುತ್ತಳತೆ. ಸುತ್ತಳತೆ ಫಾರ್ಮುಲಾ ಏನು? ಇದಕ್ಕೆ ನಾನು ಸೈಡ್ ಅಂತ ಅನ್ಕೊಂಡ್ರೆ ಅಥವಾ ಬಾಹು ಅಂತ ಕನ್ನಡದಲ್ಲಿ ನಾನು ಬರ್ಕೊಂಡ್ರೆ ಇದು 4 × ಬಾಹು ಸೂತ್ರ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕು ನೀವು ಸರ್. ಅದೇ ರೀತಿ ಇಲ್ಲಿ ಇದನ್ನ ಉದ್ದ ಅಂತ ತಗೊಂತೀನಿ, ಇದನ್ನ ಅಗಲ ಅಂತ ತಗೊಂತೀನಿ. ಇದು ಉದ್ದ, ಇದು ಉದ್ದ, ಇದು ಅಗಲ, ಇದು ಅಗಲ. ಓಕೆ, ಹಾಗಾದ್ರೆ ಸುತ್ತಳತೆ ಏನಾಗುತ್ತೆ? 2 ಉದ್ದ ಪ್ಲಸ್ ಅಗಲ, ಉದ್ದ ಪ್ಲಸ್ ಅಗಲ. ಅದು ಇಂಗ್ಲಿಷಲ್ಲಿ ಹೇಳೋದಾದ್ರೆ 2 ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಹೇಳ್ತೀವಿ. ಓಕೆ, ಪೆರಿಮೀಟರ್ ಈಸ್ ಈಕ್ವಲ್ ಟು 4 × ಸೈಡ್. ಸರ್ ಇದೊಂದಾಯ್ತು. ಇನ್ನೊಂದೇನು ಕೇಳ್ತಾರೆ? ಏರಿಯಾ ಕೇಳ್ತಾರೆ. ಏರಿಯಾ, ಏರಿಯಾ ಫಾರ್ಮುಲಾ ಏನು? ಈ ಸೈಡ್ ಅಂತ ತಗೊಂಡಿದ್ವಿ, ಸೈಡ್ ಇಂಟು ಸೈಡ್, ಬಾಹು ಇಂಟು ಬಾಹು. ಅದು ಈ ಕಡೆ ತಗೊಂಡ್ರೆ ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಇದೆರಡು ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಇಷ್ಟರಲ್ಲಿ ಒಂದು ಪ್ರಶ್ನೆ ಪಕ್ಕ ಬರುತ್ತೆ, 100% ಮಿಸ್ ಆಗಲ್ಲ. ಓಕೆ, ಹಾಗಾದ್ರೆ ನಮಗೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನನಗೆ ಏರಿಯಾ ಸಿಗುತ್ತೆ. ಲೆಂತ್ 8 ಸೆಂಟಿಮೀಟರ್, ಬ್ರೆಡ್ತ್ 5 ಸೆಂಟಿಮೀಟರ್, 8 × 5 = 40 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಯಾವಾಗಲೂ ಸ್ಕ್ವೇರ್ ಅಲ್ಲಿ ಇರುತ್ತೆ. ಆಪ್ಷನ್ ಎಲ್ಲಿದೆ? ಆಪ್ಷನ್ ಎ ಅಲ್ಲಿದೆ. ಹಾಗಾಗಿ ಆಪ್ಷನ್ ಎ 40 ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 20. ಡೆಸಿಮಲ್ ಸಬ್ಟ್ರಾಕ್ಷನ್. ಏನ್ ನೀವು ಸಬ್ಟ್ರಾಕ್ಷನ್ ಮಾಡ್ತೀರಾ, ಸೇಮ್ ಟು ಸೇಮ್ ಸಬ್ಟ್ರಾಕ್ಷನ್, ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಆ ಡೆಸಿಮಲ್ ಪಾಯಿಂಟ್ ಇಟ್ಕೋಬೇಕಷ್ಟೇ. 3.6 1.2. ಇಲ್ಲಿ ಅಡಿಷನ್ ಕೊಡ್ಲಿ ಸಬ್ಟ್ರಾಕ್ಷನ್ ಕೊಡ್ಲಿ, ಈ ಕಡೆ ಎಷ್ಟಾದ್ರೂ ಡಿಜಿಟ್ ಬರಲಿ, ಈ ಕಡೆ ಎಷ್ಟಾದ್ರೂ ಡಿಜಿಟ್ ಬರಲಿ, ಕಂಡೀಷನ್ ಏನಪ್ಪಾ ಅಂದ್ರೆ ಡೆಸಿಮಲ್ ಪಾಯಿಂಟ್ ಕೆಳಗೆ ಡೆಸಿಮಲ್ ಪಾಯಿಂಟ್ ಬರಬೇಕು. 6 + 2 8. ಡೆಸಿಮಲ್ ಪಾಯಿಂಟ್ ಪ್ಲಸ್ ಅಲ್ಲ ಮೈನಸ್ ಮಾಡಬೇಕು. ಸಬ್ಟ್ರಾಕ್ಷನ್ ಕೊಟ್ಟಿದ್ದಾರೆ. 6 ರಲ್ಲಿ 2 ಹೋದ್ರೆ 4 ಆಯ್ತು. ಡೆಸಿಮಲ್ ಪಾಯಿಂಟ್ ಕೆಳಗೆ ಡೆಸಿಮಲ್ ಪಾಯಿಂಟ್. 3 - 1 is 2. 2.4 2.4. ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಫೇಸಸ್ ಡಸ್ ಎ ಕ್ಯೂಬ್ ಹ್ಯಾವ್? ನೋಡಿ, 3D ಶೇಪ್ ಅಲ್ಲಿ ನಮಗೆ ಕ್ಯೂಬ್ ಕೊಡ್ತಾರೆ, ಕ್ಯೂಬಾಯ್ಡ್ ಕೊಡ್ತಾರೆ. ನೋಡಿ, ಕ್ಯೂಬ್, ಇದು ಕ್ಯೂಬ್ ಅಂತ ಹೇಳ್ತೀವಿ. ಎಲ್ಲಾ ಬಾಹುಗಳು ಸಮ ಇದ್ರೆ ಇದಕ್ಕೆ ಕ್ಯೂಬ್ ಅಂತ ಹೇಳ್ತೀವಿ. 4 ಬಾಹುಗಳು ಸಮ ಇದೆ, ಇದಕ್ಕೆ ಕ್ಯೂಬ್ ಅಂತ ಹೇಳ್ತೀವಿ. ಓಕೆ, ಬಾಹುಗಳು ಸಮ ಇಲ್ಲ ಅಂತಂದ್ರೆ ಅದಕ್ಕೆ ಏನಂತೀವಿ? ಅಪೋಸಿಟ್ ಇದೆ, ಅದಕ್ಕೆ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಇಲ್ಲ ಅಂದ್ರೆ ನಮಗೆ ಇನ್ನೊಂದೇನು ಕೊಡ್ತಾರೆ? ಸಿಲಿಂಡರ್ ಕೊಡ್ತಾರೆ. ಇದು ಸಿಲಿಂಡರ್ ರೀತಿ ಇರುತ್ತೆ, ಸಿಲಿಂಡರ್. ಓಕೆ, ಸಿಲಿಂಡರ್ ಇಲ್ಲ ಅಂದ್ರೆ ಏನ್ ಕೊಡ್ತಾರೆ ನಮಗೆ? ನೋಡಿ, ಸಿಲಿಂಡರ್, ಇದು ಸಿಲಿಂಡರ್. ಈ ಕೋನ್, ಇದು ಕೋನ್ ಕೊಡ್ತಾರೆ. ಓಕೆ, ನಮಗೆ ಇಲ್ಲಿ ಏನ್ ಹೇಳಿದ್ದಾರೆ? ಫೇಸಸ್ ಕ್ಯೂಬ್ ಎಷ್ಟಿದೆ ಅಂತ ಹೇಳಿ. ಕ್ಯೂಬ್ ಇಲ್ಲಿ ಕ್ಯೂಬ್ ಅಲ್ಲಿ ಫೇಸ್ 1 2 3 4, ಹಿಂದೆ 5 6. ಹೇಗೆ ಸರ್? ನೋಡಿ, ಒಂದು ಮ್ಯಾಚ್ ಬಾಕ್ಸ್ ಅಂತ ಅನ್ಕೊಂಡ್ರೆ ನೀವು ಹೇಗಿರುತ್ತೆ?
ಫ್ರಂಟ್ ಒಂದು, ಬ್ಯಾಕ್ ಒಂದು, 2, 3, 4, ಮೇಲೆ 5, ಕೆಳಗಡೆ 6. ಎಷ್ಟಿರ್ತವೆ ಫೇಸ್? 6 ಇರ್ತವೆ. ಹಾಗಾಗಿ ಇಲ್ಲಿ ಟೋಟಲ್ ಫೇಸಸ್ ಎಷ್ಟಿದಾವೆ? 6 ಇದಾವೆ. ಅದೇ ರೀತಿ ಕ್ಯೂಬೈಡ್ ಕೇಳ್ತಾರೆ. ಕ್ಯೂಬ್ ಅಲ್ಲೂ ಫೇಸ್ 6 ಇದಾವೆ, ಕ್ಯೂಬೈಡ್ ಅಲ್ಲೂ ಫೇಸ್ 6 ಇದಾವೆ. ಕೋನ್ ಅಲ್ಲಿ ಫೇಸ್ ಬೇಸ್ ಒಂದು, ಸೈಡ್ ಒಂದು, 2 ಇದಾವೆ. ಸಿಲಿಂಡರ್ ಈ ತರ ಬರುತ್ತಲ್ಲ, ಇದಕ್ಕೆ ಸಿಲಿಂಡರ್ ಅಂತ ಹೇಳ್ತೀವಿ. ಇದರಲ್ಲಿ ಫೇಸ್ ಎಷ್ಟಿದಾವೆ? ಮೇಲೊಂದು, ಕೆಳಗೊಂದು, ಸುತ್ತ ಒಂದು, 3 ಫೇಸಸ್ ಇದಾವೆ. ಓಕೆ, ಇಲ್ಲೊಂದು ಅಂಚು ಕೇಳ್ತಾರೆ. ಓಕೆ, ಅಂಚು ಎಷ್ಟಿದಾವೆ ಅಂತ ಕೇಳಬಹುದು. ಇಲ್ಲಿ ಫೇಸ್ ಕೇಳಿದ್ದಾರೆ, ಫೇಸ್ ಕೇಳಬಹುದು, ನಮಗೆ ಎಡ್ಜಸ್ ಕೇಳಬಹುದು. ಓಕೆ, ನೀವು ಕರೆಕ್ಟ್ ಆಗಿ ಅದನ್ನ ಟೇಬಲ್ ಹಾಕಿ ನೋಡ್ಬೇಕು. ಇದರಲ್ಲಿ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಾನು, ಅದನ್ನ ಕ್ಲೀನ್ ಆಗಿ ನೋಡ್ಕೋಬಹುದು. ನೀವು PDF ನೋಟ್ಸ್ ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ಇದಾವಲ್ಲ, ನಂಬರ್ಗಳಿಗೆ ನೀವು ಮೆಸೇಜ್ ಮಾಡಿದ್ರೆ ನಾವು PDF ನೋಟ್ಸ್ ಒಂದು ಗ್ರೂಪಿಗೆ ಸೇರಿಸ್ತೀವಿ, PDF ನೋಟ್ಸ್ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ವಿಚ್ ಫಿಗರ್ ಹ್ಯಾಸ್ ಓನ್ಲಿ 1 ಲೈನ್ ಆಫ್ ಸಿಮಿಟ್ರಿ. ಸಿಮಿಟ್ರಿ ಅಂದ್ರೆ ಏನು? ಸಮಮಿತಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸಮಮಿತಿ ಅಂತ ಅಂದ್ರೆ ಯಾವುದೇ ಒಂದು ಚಿತ್ರ ಆಗಿರಬಹುದು, ಆಕೃತಿ ಆಗಿರಬಹುದು, ಇಲ್ಲಿ ಕಟ್ ಮಾಡಿದಾಗ, ನೀವು ಅಡ್ಡ ಆದ್ರೂ ಮಾಡ್ರಿ, ಲಂಬ ಆದ್ರೂ ಮಾಡಿ, ಕಟ್ ಮಾಡಿದಾಗ ಅರ್ಧ ಅರ್ಧ ಸಮಭಾಗ ಆದ್ರೆ, ಸಮ ಕಟ್ ಆದ್ರೆ ಅದಕ್ಕೆ ನಾವು ಸಮಮಿತಿ ರೇಖೆ ಅಂತ ಹೇಳ್ತೀವಿ. ಇಲ್ಲಿ ಸ್ಕ್ವೇರ್ ಅಂತ ಅಂದ್ರೆ 4 ಬಾಹುಗಳು ಸಮ ಇರಬೇಕು. ಸರ್ಕಲ್ ಅಂತಂದ್ರೆ ಸರ್ಕಲ್, ರೆಕ್ಟ್ಯಾಂಗಲ್ ಇದು ರೆಕ್ಟ್ಯಾಂಗಲ್, ಐಸೋಸ್ಲಸ್ ಟ್ರಯಾಂಗಲ್ ಅಂದ್ರೆ 2 ಬಾಹುಗಳು ಸಮ ಇದ್ರೆ ಅದಕ್ಕೆ ಐಸೋಸ್ಲಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದಕ್ಕೆ ವರ್ಗ ಅಥವಾ ಚೌಕ ಅಂತೀವಿ. ವೃತ್ತ, ಆಯತ ಇದು ಸಮ ದ್ವಿಬಾಹು ತ್ರಿಭುಜ ಅಂದ್ರೆ 2 ಬಾಹು ಸಮ ಇದ್ರೆ ಅದಕ್ಕೆ ಸಮ ದ್ವಿಬಾಹು ತ್ರಿಭುಜ ಅಂತ ಹೇಳ್ತೀವಿ. ಇಲ್ಲಿ ಲೈನ್ ಆಫ್ ಸಿಮಿಟ್ರಿ ನೋಡೋಣ. ಇದನ್ನ ಸ್ಕ್ವೇರ್ ಹಿಂಗ್ ಕಟ್ ಮಾಡಬಹುದು, ಹಿಂಗ್ ಕಟ್ ಮಾಡಬಹುದು, ಹಿಂಗ್ ಕಟ್ ಮಾಡಬಹುದು, ಹಿಂಗ್ ಕಟ್ ಮಾಡಬಹುದು. ಓಕೆ, ಒಟ್ಟು 1, 2, 3, 4 ಲೈನ್ ಆಫ್ ಸಿಮಿಟ್ರಿ ಬರುತ್ತೆ. ಓಕೆ, ಸರ್ಕಲ್, ಸರ್ಕಲ್ ಎಷ್ಟಾದ್ರೂ ಕಟ್ ಮಾಡಿ, ಹೆಂಗಾದ್ರೂ ಕಟ್ ಮಾಡಿ, ಅನ್ಲಿಮಿಟೆಡ್. ಓಕೆ, ಇನ್ಫಿನಿಟಿ ಲೈನ್ಸ್ ಆಫ್ ಸಿಮಿಟ್ರಿ ಬರ್ತಾ ಇದರಲ್ಲಿ. ಓಕೆ, ಅನಂತ. ರೆಕ್ಟ್ಯಾಂಗಲ್ ಲಂಬ ಒಂದು, ಅಡ್ಡ ಒಂದು, 2 ಬರ್ತವೆ. ಓಕೆ, ಐಸೋಸ್ಲಸ್ ಟ್ರಯಾಂಗಲ್ ಅಲ್ಲಿ ಸ್ಟ್ರೈಟ್ ಮಾತ್ರ ಬರುತ್ತೆ, 1 ಬರುತ್ತೆ. ಓಕೆ, ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಮಾತ್ರ ಸಮಮಿತಿ ರೇಖೆ ಹೊಂದಿರುವ ಆಕಾರ ಯಾವುದು ಅಂತ ಕೇಳಿದ್ರೆ ಅದು ಐಸೋಸೆಲಸ್ ಟ್ರಯಾಂಗಲ್. ಓಕೆ, ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡಿ. 75% ಆಫ್ 200 ಅಂತ ಹೇಳಿದ್ದಾರೆ. ಹಾಗೆ ಪರ್ಸೆಂಟೇಜ್ 75% ಆಫ್ 200. ಈ ಪರ್ಸೆಂಟೇಜ್ ಆ ಮಾರ್ಕ್ ಬಂದ್ರೆ ನೆನ್ಪಿಟ್ಕೋಬೇಕು, ಡಿವೈಡೆಡ್ ಬೈ 100 ಅಂತ ಹೇಳಿ. ಇಲ್ಲಿ 75 ಹಾಗೆ ಬರಿತೀನಿ, ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100, ಆಫ್ ಅಂದ್ರೆ ಇಂಟು, ಮಲ್ಟಿಪ್ಲೈ ವಿತ್ 200. ಕೊನೆಯಲ್ಲಿರೋ 0 ಕ್ಯಾನ್ಸಲ್, ಕೊನೆಯಲ್ಲಿರೋ 0 ಕ್ಯಾನ್ಸಲ್. 75 2s are 150. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 9 ಮಲ್ಟಿಪ್ಲೈ ವಿತ್ 100. ನೋಡಿ, ಮಲ್ಟಿಪ್ಲಿಕೇಶನ್ ಅಲ್ಲಿ ಈ ತರ ಬಂದಾಗ ತುಂಬಾ ಈಸಿ. 0 ಸೈಡಿಗೆ ಬರ್ಕೋಬೇಕು, ಆಯ್ತಾ. ಉಳಿದಿರೋ ನಂಬರ್ ಮಲ್ಟಿಪ್ಲೈ ಮಾಡಬೇಕು. 9 1s 9, 900 ಬಂತು. ಆಪ್ಷನ್ ಬಿ ಇದೆ, 900 ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 25. ದ ಸ್ಮಾಲೆಸ್ಟ್ 4-digit ನಂಬರ್. ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ. ನೋಡಿ, ನಾವು ಫಸ್ಟ್ ನಂಬರ್ ಸಿಸ್ಟಮ್ ಪಾಠ ಮಾಡ್ಬೇಕಾದ್ರೆ ಕಲ್ತಿದ್ವಿ ಸ್ಮಾಲೆಸ್ಟ್ ನಂಬರ್ ಮತ್ತೆ ಗ್ರೇಟೆಸ್ಟ್ ನಂಬರ್ ಹೇಗೆ ಬರಿಬೇಕು ಅಂತ ಹೇಳಿ. ಸ್ಮಾಲೆಸ್ಟ್ ನಂಬರ್ ಹೇಗೆ ಬರಿತೀವಿ ನೋಡಿ, ಇಲ್ಲಿ 1 ಮತ್ತೆ 0 ಇದಕ್ಕಿಂತ 1 ಕಡಿಮೆ ಮಾಡಿದ್ರೆ 1 ಡಿಜಿಟ್ ನಂಬರ್ ಆಗುತ್ತೆ, ಹೌದಲ್ವಾ. ಇದು 2 ಡಿಜಿಟ್ ನಂಬರ್, ಅದು ಸ್ಮಾಲೆಸ್ಟ್ ನಂಬರ್. ಗ್ರೇಟೆಸ್ಟ್ ಬೇಕಂದ್ರೆ 9 ಇದನ್ನ 1 ಆಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ, ಅದು 3 ಡಿಜಿಟ್ ನಂಬರ್ ಆಗುತ್ತೆ. ಇದು ಸ್ಮಾಲೆಸ್ಟ್ ನಂಬರ್ ಚಿಕ್ಕ ಸಂಖ್ಯೆ, ಇದು ಗ್ರೇಟೆಸ್ಟ್ ನಂಬರ್ ದೊಡ್ಡ ಸಂಖ್ಯೆ. ಸರ್ ಈಸಿಯಾಗಿ ಹೇಗೆ ಹೇಳಿದ್ದೆ ನಾನು, ಸ್ಮಾಲೆಸ್ಟ್ ನಂಬರ್ ಬರಿಬೇಕಾದ್ರೆ 1 ಬರ್ಕೊಂಡು ಅದ್ರ ಮುಂದೆ ಎಷ್ಟು ಅಂಕಿ ಕೇಳಿದ್ರೆ ಅಷ್ಟು zeros ಬರಿತಾ ಹೋಗ್ತೀವಿ. ಗ್ರೇಟೆಸ್ಟ್ ನಂಬರ್ ಕೇಳಿದ್ರೆ, ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಕೇಳಿದ್ರೆ 999 3 ಟೈಮ್ಸ್ 9 ಬರಿಬೇಕು. 4 ಡಿಜಿಟ್ ಕೇಳಿದ್ರೆ 1 2 3 4 1 ಬರ್ಕೊಂಡು 3 0 ಸ್ಮಾಲೆಸ್ಟ್ ಆಗ್ಬಿಡುತ್ತೆ. ಗ್ರೇಟೆಸ್ಟ್ ಕೇಳಿದ್ರೆ ವೆರಿ ಗುಡ್, 4 ಸಲ 9 ಬರಿಬೇಕು, 9999. ನಮಗೆ ಕೇಳಿರೋದೇನು ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್. ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಇಸ್ 1000.
ಹಾಗಾದ್ರೆ 999 ಏನಾಯ್ತು? ವೆರಿ ಗುಡ್, ಇದು ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಆಯ್ತು. ಹಾಗಾದ್ರೆ 100 ಏನಾಯ್ತು? ಇದು ಸ್ಮಾಲೆಸ್ಟ್ 3 ಡಿಜಿಟ್. ನೋಡಿ ಇಲ್ಲಿ 1 2 3 3 ಡಿಜಿಟ್ ಇದೆ ತಾನೆ. ಇದು ಏನು ಆಗಲ್ಲ, ಸ್ಮಾಲೆಸ್ಟ್ ಆಗಲ್ಲ, ಗ್ರೇಟೆಸ್ಟ್ ಆಗಲ್ಲ. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ. ಇದಂತೂ 2 ವಿಡಿಯೋ ಮಾಡಿದ್ವಿ. ಮಿಲಿ, ಸೆಂಟಿ, ಡೆಸಿಮೀಟರ್, ಡೆಕಾ, ಹೆಕ್ಟೋ, ಕಿಲೋಮೀಟರ್ ಕಲ್ತಿದ್ವಲ್ಲ. ಇಲ್ಲಿ ಗ್ರಾಮಿಗೆ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಇದಂತೂ ಗ್ರಾಮ್ ಅಲ್ಲೇ ಇದೆ. 500 ಗ್ರಾಮ್ ಏನ್ ಲೆಕ್ಕ ಇಲ್ಲ, ಇದು ಹಂಗೆ ಇರ್ಲಿ. ನಮಗೆ ಬೇಕಾಗಿದ್ದೆ ಯಾವ್ದಪ್ಪ ಅಂದ್ರೆ ಕೆಜಿ, 5 kg. ಇಲ್ಲಿ ಮಿಲಿ ಸೆಂಟಿ ಬರ್ಕೊಂಡ್ರೆ ನಾನು ಮಿಲಿ, ಸೆಂಟಿ, ಡೆಸಿ, ಗ್ರಾಮ್, ಡೆಕಾ, ಹೆಕ್ಟೋ, ಕಿಲೋ, ಗ್ರಾಮ್. ಕಿಲೋಗ್ರಾಮ್ ಇಂದ ಕೇಳಿದರೆ ಗ್ರಾಮ್ ತನಕ ಕೇಳಿದರೆ ಅಲ್ಲಿ ತನಕ 0. ಹಂಗೆ ಅಲ್ವಾ ಕಲ್ತಿದ್ದು? ಕಿಲೋಗ್ರಾಮ್ ಇಂದ ಹಿಡಿಬೇಕು, ಗ್ರಾಮ್ ತನಕ ಬರೀಬೇಕು. 5000 ಆಯ್ತು. ಆಲ್ರೆಡಿ 500 ಗ್ರಾಮ್ ಇದೆ, 5000 ಬಂತು, ಎರಡೂ ಸೇರಿಸಿದ್ರೆ 5500 ಗ್ರಾಮ್ ಆಯ್ತು. ಆಪ್ಷನ್ ಎಲ್ಲಿದೆ ಸರ್? ಆಪ್ಷನ್ ಬಿ ಎಲ್ಲಿದೆ. ಹಾಗಾಗಿ ಆಪ್ಷನ್ ಬಿ 5500 ಇಸ್ ರೈಟ್ ಆನ್ಸರ್. ಎಷ್ಟು ಟೈಮ್ ಇಂದು ಕೊಡ್ತಾರೆ? 8 AM. AM ಅಂದ್ರೆ ಬೆಳಗ್ಗೆ. ಹೇಳಿದ್ದೀನಿ, ರಾತ್ರಿ ನೀವು ಮಧ್ಯರಾತ್ರಿ ಮಲಗ್ತಿರ್ಲ, ಅವಾಗ 12 ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಶಾಲೆಯಲ್ಲಿ ಇರ್ತಿರ್ಲ, ಮಧ್ಯಾಹ್ನ ಅಲ್ಲಿ ತನಕ 11 ಗಂಟೆ 59 ನಿಮಿಷ ತನಕ AM ಇರುತ್ತೆ. ಮಧ್ಯಾಹ್ನ ಊಟ ಟೈಮ್ ಇರುತ್ತಲ್ಲ ಮಧ್ಯಾಹ್ನ ಶಾಲೆಯಲ್ಲಿ, 12 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆ 59 ನಿಮಿಷ ತನಕ PM ಆಗಿರುತ್ತೆ. ಇಲ್ಲಿ AM ಕೊಟ್ಟಿದ್ದಾರೆ, ಅಂದ್ರೆ ಬೆಳಗಿನ ಜಾವ 8 ಗಂಟೆಯಿಂದ 11:15 ತನಕ. ನಾನು ಹಿಂಗ್ ಕೌಂಟ್ ಮಾಡೋದು ಹೇಳಿದ್ದೆ ನಿಮಗೆ. 8ರಿಂದ 9, 10, 11 3 ಗಂಟೆ ಆಯ್ತು. ಆಮೇಲೆ ಅರ್ಧ ಗಂಟೆ, 3 ಗಂಟೆ 30 ನಿಮಿಷ, 3 ಗಂಟೆ 30 ನಿಮಿಷ. ಅಥವಾ ಇದನ್ನ 11 ಗಂಟೆ 30 ನಿಮಿಷದಿಂದ 8 ಗಂಟೆಯನ್ನ ಕಳಿಬೇಕು. 0 3 11ರಲ್ಲಿ 8 ಹೋದ್ರೆ 3. ಈ ರೀತಿನೂ ಕೂಡ ನಾವು ಬರೀಬಹುದು. 3 ಗಂಟೆ 30 ನಿಮಿಷ ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 28, 28ನೇ ಪ್ರಶ್ನೆ. ಇದು ಭಾಗಾಕಾರದ ಪ್ರಶ್ನೆ. 36 ಕೊಟ್ಟಿದ್ದಾರೆ, ಅದರಲ್ಲಿ 6ರಿಂದ ಭಾಗ ಮಾಡಬೇಕು. 6 36. 6 ಎಲ್ಲಿದೆ? ಆಪ್ಷನ್ ಬಿ ಎಲ್ಲಿದೆ. ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ನಂಬರ್ ಇಸ್ ಪ್ರೈಮ್? ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಮಗೆ 4 ರೀತಿ ಸಂಖ್ಯೆ ಬರ್ತವೆ. ಪ್ರಶ್ನೆ 4 ಸಂಖ್ಯೆ ಮೇಲೂ ಕೂಡ ಕೇಳ್ತಾರೆ. ಒಂದು ಸಮ ಸಂಖ್ಯೆ ಅಥವಾ ಸರಿ ಸಂಖ್ಯೆ, ಈವನ್ ನಂಬರ್ಸ್. ಇನ್ನೊಂದು ಆಡ್ ನಂಬರ್, ಬೆಸ ಸಂಖ್ಯೆ. ಇನ್ನೊಂದು ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ಇನ್ನೊಂದು ಕಾಂಪೋಸಿಟ್ ನಂಬರ್, ಭಾಜ್ಯ ಸಂಖ್ಯೆ. ಆಯ್ತಾ? ಇದು 2 ಒಂದು ಜೋಡಿ, ಅದೆರಡು ಒಂದು ಜೋಡಿ. ಸರಿ, ಈವನ್ ನಂಬರ್ ಅಥವಾ ಸರಿ ಸಂಖ್ಯೆ, ಸಮ ಸಂಖ್ಯೆ ಅಂದ್ರೆ ಏನು? ಜೋಡಿ ಜೋಡಿ ಅಂತ ಹೇಳ್ತೀವಲ್ಲ ನಾವು. 2 4 6 8 10 12 14 16 2ರಿಂದ ಭಾಗ ಆಗುವ ಸಂಖ್ಯೆಗಳು ಸಮ ಸಂಖ್ಯೆಗಳು. 2 4 6 8 10 12 14 16 ಎಲ್ಲ ಕೂಡ ಸಮ ಸಂಖ್ಯೆಗಳು. 0 ಕೂಡ ಸಮ ಸಂಖ್ಯೆನೆ. -2 -4 -6 ಕೂಡ ಸಮ ಸಂಖ್ಯೆನೆ. ಓಕೆ, ನಾವು ಪಾಸಿಟಿವ್ ನಂಬರ್ಸ್ ಬರೀತೀವಿ, ಹಾಗಾಗಿ 2 ಇಂದ ಸ್ಟಾರ್ಟ್ ಮಾಡ್ತೀವಿ. ಬೆಸ ಸಂಖ್ಯೆ ಅಂದ್ರೆ 1 3 5 20 9 11 13 15. ಇದು 2 ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುವ ಸಂಖ್ಯೆಗಳು. ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 1 ಅಂಡ್ ಇಟ್ ಸೆಲ್ಫ್. ಅಂದ್ರೆ ಇಲ್ಲಿ 2 1 ಮತ್ತು 2ರಿಂದ ಮಾತ್ರ ಭಾಗ ಆಗುತ್ತೆ. 3 5 7 9 ಆಗಲ್ಲ. 9 3 3 9 3 3 9 ಆಗುತ್ತೆ. ನಮಗೆ 1ರಿಂದ ಮಾತ್ರ ಭಾಗ ಆಗ್ಬೇಕು ಅಥವಾ ಅದೇ ಸಂಖ್ಯೆಯಿಂದ ಭಾಗ ಆಗ್ಬೇಕು. ಇನ್ನೊಂದು ನಿಮಗೆ ಈಸಿಯಾಗಿ ಅಂದ್ರೆ ಯಾವ ಸಂಖ್ಯೆ ಭಾಗನೇ ಆಗ್ಬಾರ್ದಪ್ಪ, ಆ ಸಂಖ್ಯೆ ಒಂದಂತೂ ಎಲ್ಲರೂ ಆಗ್ತಾವಲ್ಲ. ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. 11 ಆಯ್ತು, 13 15 ಆಗಲ್ಲ. ಮತ್ತೆ 5ರಿಂದ ಭಾಗ ಆಗುತ್ತೆ, 3ರಿಂದ ಭಾಗ ಆಗುತ್ತಲ್ಲ, 17. ಈ ಸಂಖ್ಯೆಗಳಿಗೆ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಆಯ್ತಾ? ಅವಿಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆ ಅಂದ್ರೆ 4 ಇದು ಬಿಟ್ಟು 2 3 ಆಯ್ತು, 4 ಬರ್ದೆ, 5 ಬರ್ದೀನಿ, 6 7 ಇದೆ, ಇಲ್ಲಿ 8 9 10 11 ಇದೆ, 12 13 ಇದೆ, 14 15. ಇವೆಲ್ಲ ಕೂಡ ಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್. ಈಗ ಮತ್ತೊಂದು ಪ್ರಶ್ನೆ ಕೇಳಬಹುದು ಇದರಲ್ಲಿ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತ ಕೇಳಬಹುದು.
ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ 2. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು ಅಂತ ಕೇಳಬಹುದು, ಅದು 4. 1 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್ ಕೂಡ ಅಲ್ಲ. ಓಕೆ, ಇದು ಪ್ರಶ್ನೆ ಕೇಳಬಹುದು. ಇದು ಬಿಟ್ರೆ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ, ಸ್ಮಾಲೆಸ್ಟ್ ಪಾಸಿಟಿವ್ ನ್ಯಾಚುರಲ್ ನಂಬರ್ 1 ನೆನ್ಪಿಟ್ಕೋಬೇಕು. ಸ್ಮಾಲೆಸ್ಟ್ ಹೋಲ್ ನಂಬರ್ 0 ನೆನ್ಪಿಟ್ಕೋಬೇಕು. ಓಕೆ, ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0. ಇಲ್ಲಿ ವಿಚ್ ಈಸ್ ದ ಪ್ರೈಮ್ ನಂಬರ್? 9 3ರಿಂದ ಭಾಗ ಆಗುತ್ತೆ, ಹಾಗಾಗಿ ಇದಲ್ಲ. 15 3ರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ, ಇದು ಕೂಡ ಅಲ್ಲ. 21 3ರಿಂದ ಭಾಗ ಆಗುತ್ತೆ, 7ರಿಂದ ಭಾಗ ಆಗುತ್ತೆ, ಹಾಗಾಗಿ ಇದು ಕೂಡ ಅಲ್ಲ. 17 ಯಾವ ಸಂಖ್ಯೆಯಿಂದ ಭಾಗ ಆಗಲ್ಲ, ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 30, 30ನೇ ಪ್ರಶ್ನೆ. ಅಡಿಷನ್ ಕೊಟ್ಟಿದ್ದಾರೆ. ಅಡಿಷನ್ ನಿಮಗೆ ಮಾಡಕ್ ಬರುತ್ತೆ. 45 55, 5 + 5 0, 10 ಆಯ್ತು, ಅದಕ್ಕೆ 0 ಬರ್ಕೊಂಡೆ. 5 5 10, 100. ಆಪ್ಷನ್ ಬಿ ಈಸ್ 100. ಹಾಗೆ ನೀವು 100% ಮಾರ್ಕ್ಸ್ ತಗೋಬರ್ಬೇಕು. ಏನ್ ಮಾಡ್ಬೇಕು? ಇದಕ್ಕೆ ಇಷ್ಟು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಇನ್ನು ಎಕ್ಸಾಮ್ ಭಾನುವಾರ ಇದೆ, ನಿಮಗೆ 1 ಮಾರ್ಚ್ಗೆ ಎಕ್ಸಾಮ್ ಇದೆ. ಅವಾಗ ನಾನು ಇನ್ನೊಂದು ಫೈನಲ್ ಟೆಸ್ಟ್ ತಗೋಬರ್ತೀನಿ, ಟಾಪ್ 20 ಕ್ವಶನ್ಸ್ ತಗೋಬರ್ತೀನಿ. ಆ 20 ಕ್ವಶನ್ಸ್ ಹೇಗೆ ಅಂದ್ರೆ ಅದೇ 20 ಕ್ವಶನ್ಸ್ ಎಕ್ಸಾಮಿಗೆ ಬರ್ತವೆ, ಆ ರೀತಿ 20 ಕ್ವಶನ್ಸ್ ತಗೋಬರ್ತೀನಿ. ಅದಷ್ಟು ಓದ್ಕೊಂಡ್ರೆ ಖಂಡಿತ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ತರಗತಿಗಳು ನಮ್ಮ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ, ಹಿಂದಿನ ತರಗತಿಗಳು ನಮ್ಮ ಚಾನಲ್ ಅವೈಲೇಬಲ್ ಇದೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಟ್ಸ್ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ನಂಬರಿಗೆ ನಿಮ್ಮ ಹೆಸರು ಮತ್ತು ಡಿಸ್ಟ್ರಿಕ್ಟ್ ಹೆಸರು ವಾಟ್ಸ್ಆಪ್ ಮಾಡಿ. ಮುಂದಿನ ತರಗತಿಯಲ್ಲಿ ಇನ್ನೂ ಒಳ್ಳೆ ಕ್ವಶನ್ಸ್ ತಗೋಬರ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬೈ ಬೈ.